ದಿನಾಂಕ 30/04/2026 ರಂದು ಸುರಿದ ಭಾರೀ ಗಾಳಿ ಮಳೆಗೆ ಗುಂಡ್ಲುಪೇಟೆ ತಾಲೂಕಿನ ಮಾದಲವಾಡಿ ಹಾಗೂ ಹೊನ್ನೇಗೌಡನಹಳ್ಳಿ ಗ್ರಾಮದ ಕುಮಾರ್ ಎಂಬುವವರ ಜಮೀನಿನಲ್ಲಿ ಬೆಳೆದ 2 ಎಕರೆ ಬಾಳೆ ಸಂಪೂರ್ಣ ನಾಶವಾಗಿದೆ. ರೈತರಿಗೆ ಪರಿಹಾರ ಕೊಡುವ ನೆಪದಲ್ಲಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹಗಲಿರುಳು ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರೇ ನಾಶವಾದಾಗ ಸರ್ಕಾರ ನೀಡುವ ಪರಿಹಾರ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗುತ್ತದೆ. ಈಗ ನೀಡುತ್ತಿರುವ ಪರಿಹಾರವು ಕೇವಲ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಖರ್ಚಿಗೂ ಸಾಲದಷ್ಟು ಕಮ್ಮಿ ಇರುವುದು ಕಹಿ ಸತ್ಯ. ರೈತರು ಇಂದು ಕೇವಲ ಪರಿಹಾರವನ್ನಲ್ಲ, ಬದಲಿಗೆ ಹಕ್ಕನ್ನು ಕೇಳುತ್ತಿದ್ದಾರೆ. ಈ ಕುರಿತು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಂದಿಡುತ್ತಿರುವ ಪ್ರಮುಖ ಕಾನೂನಾತ್ಮಕ ಬೇಡಿಕೆಗಳು ಇಲ್ಲಿವೆ. 1. ವೈಜ್ಞಾನಿಕ ಪರಿಹಾರ ಕಾನೂನು, ಸೈಂಟಿಫಿಕ್ ಕಾಂಪನ್ಸೇಷನ್ ಲಾ. ಪ್ರಸ್ತುತ ಪರಿಹಾರವನ್ನು ಹಳೆಯ NDRF ನಿಯಮಗಳ ಪ್ರಕಾರ ನೀಡಲಾಗುತ್ತಿದೆ. ರೈತರ ಒತ್ತಾಯವೆಂದರೆ 1. ಪರಿಹಾರವು ಮಾರುಕಟ್ಟೆಯ ಇಂದಿನ ಬೆಲೆಗೆ ಅನುಗುಣವಾಗಿರಬೇಕು. 2. ಬೆಳೆ ಬೆಳೆಯಲು ಮಾಡಿದ ಒಟ್ಟು ಖರ್ಚು, ಲೇಬರ್, ಫರ್ಟಿಲೈಸರ್, ಸೀಡ್ಸ್ ಮತ್ತು ಬರಬಹುದಾದ ಲಾಭವನ್ನು ಲೆಕ್ಕ ಹಾಕಿ ಪರಿಹಾರ ನಿಗದಿಪಡಿಸುವ ಕಾನೂನು ಬರಬೇಕು. 2. ಬೆಳೆ ವಿಮೆ ವ್ಯವಸ್ಥೆಯಲ್ಲಿ ಬದಲಾವಣೆ. ವಿಮಾ ಕಂಪನಿಗಳು ಲಾಭ ಮಾಡಿಕೊಳ್ಳುತ್ತಿವೆ ಹೊರತು ರೈತರಿಗೆ ಸಕಾಲಕ್ಕೆ ಹಣ ಸಿಗುತ್ತಿಲ್ಲ ಎಂಬುದು ದೊಡ್ಡ ದೂರು. ಕಾನೂನು ಬೇಡಿಕೆ: ವಿಮೆ ಕಂಪನಿಗಳು ಹಾನಿಯಾದ 30 ದಿನಗಳೊಳಗೆ ಕಡ್ಡಾಯವಾಗಿ ಪರಿಹಾರ ವಿತರಿಸಬೇಕು. ಇಲ್ಲದಿದ್ದರೆ ಕಂಪನಿಗೆ ಭಾರೀ ದಂಡ ವಿಧಿಸುವ ಕಾನೂನು ಜಾರಿಯಾಗಬೇಕು. ವೈಯಕ್ತಿಕ ಬೆಳೆ ಹಾನಿಯನ್ನು ಇಂಡಿವಿಜುವಲ್ ಲಾಸ್ ಗಣನೆಗೆ ತೆಗೆದುಕೊಳ್ಳುವ ವ್ಯವಸ್ಥೆ ಗಟ್ಟಿಯಾಗಬೇಕು. 3. ಕನಿಷ್ಠ ಬೆಂಬಲ ಬೆಲೆ MSP ಗೆ ಶಾಸನಬದ್ಧ ಗ್ಯಾರಂಟಿ. ಬೆಳೆ ನಾಶವಾದಾಗ ಮಾತ್ರವಲ್ಲದೆ ಬೆಳೆ ಚೆನ್ನಾಗಿ ಬಂದಾಗಲೂ ರೈತ ಸಾಲದ ಸುಳಿಗೆ ಸಿಲುಕುತ್ತಾನೆ. ಸ್ವಾಮಿನಾಥನ್ ವರದಿಯ ಶಿಫಾರಸಿನಂತೆ C2 ಸಂಕಲನ 50%, ಉತ್ಪಾದನಾ ವೆಚ್ಚ ಸಂಕಲನ 50% ಲಾಭ ಆಧಾರದ ಮೇಲೆ ಬೆಲೆ ನಿಗದಿಯಾಗಬೇಕು ಮತ್ತು ಅದಕ್ಕಿಂತ ಕಡಿಮೆ ಬೆಲೆಗೆ ಯಾರೂ ಖರೀದಿಸದಂತೆ ಕಾನೂನು ರಕ್ಷಣೆ ಇರಬೇಕು. 4. ಋಣಮುಕ್ತ ಕಾಯ್ದೆ ಮತ್ತು ಸುಲಭ ಸಾಲ. ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ನಾಶವಾದಾಗ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವ ಅಥವಾ ಬಡ್ಡಿ ರಹಿತ ಮರುಪಾವತಿಗೆ ಕಾನೂನುಬದ್ಧ ಅವಕಾಶವಿರಬೇಕು. ರೈತರ ಸಂಘಟಿತ ಧ್ವನಿ. ಹೊನ್ನೇಗೌಡನಹಳ್ಳಿ, ಬೇರಂಬಾಡಿ, ಮಾದಲವಾಡಿ ಅಥವಾ ಬೇರೆ ಯಾವುದೇ ಭಾಗದ ರೈತರೇ ಇರಲಿ, ಇಂದು ಎಲ್ಲರ ಧ್ವನಿ ಒಂದೇ ಆಗಿದೆ. ನಮಗೆ ಭಿಕ್ಷೆ ಬೇಡ, ನಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಮತ್ತು ಭದ್ರತೆ ನೀಡುವ ಕಾನೂನು ಬೇಕು. ಸದ್ಯಕ್ಕೆ ಇರುವ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ರೈತ ಸಂಘಟನೆಗಳು ನಡೆಸುತ್ತಿರುವ ಹೋರಾಟಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಿವೆ. ರೈತರಿಗೆ ಕೇವಲ ಆಶ್ವಾಸನೆ ನೀಡುವ ಬದಲು ವಿಧಾನಸಭೆ ಮತ್ತು ಸಂಸತ್ತಿನಲ್ಲಿ ರೈತರ ಹಿತ ಕಾಯುವ ಬಲಿಷ್ಠ ಕಾನೂನುಗಳು ಜಾರಿಯಾದಾಗ ಮಾತ್ರ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲು ಸಾಧ್ಯ. ನಿಮ್ಮ ಈ ಹೋರಾಟ ಮತ್ತು ಜಾಗೃತಿ ಕೃಷಿ ಕ್ಷೇತ್ರದ ಉಳಿವಿಗೆ ಅಡಿಪಾಯವಾಗಲಿ.